ಸೊ ಮನೆ ಕಟ್ಟೋರಿಗೆ ರೀಸೆಂಟ್ ಆಗಿ ಸೆಟ್ ಪ್ಯಾಕ್ಸ್ ರಿಲೇಟೆಡ್ ಸಿಕ್ಕಾಬಟ್ಟೆ ಕನ್ಫ್ಯೂಷನ್ ಇದೆ. ಸೊ ಏನಿದು ಸೆಟ್ ಪ್ಯಾಕ್ಸ್, ಎಷ್ಟು ಬಿಡಬೇಕು, ಏನು ಯಾರಿಗೂ ಕರೆಕ್ಟಾಗಿ ಕ್ಲಾರಿಟಿ ಇಲ್ಲ. ಸೊ ಒಂದು ರೀಸೆಂಟ್ ಗೌರ್ಮೆಂಟ್ ಅಪ್ಡೇಟ್ ಬಿಟ್ಟಿದ್ದಾರೆ ಸೆಟ್ ಪ್ಯಾಕ್ಸ್ ರಿಲೇಟೆಡ್. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಮ್ಮ ಜೊತೆ ನಮ್ಮ ಮೇಕ್ ಮೈ ಶೆಲ್ಟರ್ ನ ಪ್ರಿನ್ಸಿಪಲ್ ಆರ್ಕಿಟೆಕ್ಟ್ ಆದಂತ ರಂಜಿತ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ ಸರ್. ಸರ್ ಇವಾಗ ರೀಸೆಂಟ್ ಆಗಿ ಗೌರ್ಮೆಂಟ್ ಸೆಟ್ ಬ್ಯಾಕ್ಸ್ ರಿಲೇಟೆಡ್ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇತ್ತು ಹೋಮ್ ಓನರ್ಸ್ಗಳಿಗೆ. ಸೊ ಅದನ್ನ ನೀವು ಇವತ್ತು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೋದಾ ಸರ್? ಈಗ ಗೆಜೆಟಲ್ಲಿ ಪಬ್ಲಿಷ್ ಆಗಿರ್ತಾರೇ 11th November 2025 ಪಬ್ಲಿಷ್ ಆಗಿತ್ತು. ಸೊ ಈಗ 645 to 1650 ಸ್ಕ್ವೇರ್ ಫೀಟ್ ತನಕ ಸ್ವಲ್ಪ ಲಿಬ್ರಲ್ ಮಾಡಿದ್ದಾರೆ. ಸೊ ಆ ಡೀಟೇಲ್ ಬಗ್ಗೆ ನೋಡೋಣ ಈಗ. ಶೋರ್ ಸರ್, ಖಂಡಿತ. ಇವತ್ತು ಸೊ ರಂಜಿತ್ ಸರ್ ಇವತ್ತು ಡೀಟೇಲ್ ಆಗಿ ಸೆಟ್ ಬ್ಯಾಕ್ಸ್ ರಿಲೇಟೆಡ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಯಾವ ಡೈಮೆನ್ಷನ್ಗೆ ಎಷ್ಟು ಸೆಟ್ ಬ್ಯಾಕ್ಸ್ಗಳನ್ನ ಬಿಡಬೇಕು ಅಂತ ಹೇಳ್ಬಿಟ್ಟು. ಫಸ್ಟ್ 2030 ನೋಡೋಣ. ಈಗ ಫ್ರಂಟ್ ಬಂದ್ಬಿಟ್ಟು 2 feet 5 inches, ಇಡೀ ಒಂದು ಸೈಡ್ ಬಂದ್ಬಿಟ್ಟು 2 feet, ರೇರ್ ಸೈಡ್ 0 feet. 30-40 ಸೈಟಿಗೆ ಫ್ರಂಟಲ್ಲಿ 3 feet ಬಿಡಬೇಕಾಗುತ್ತೆ. ಇಡೀ ಒಂದು ಸೈಡ್ ಒಂದು 2 feet 3 inches ಬಿಡಬೇಕಾಗುತ್ತೆ. ರೇರ್ ಸೈಡ್ ಬಂದ್ಬಿಟ್ಟು 2 feet 3 inches ಬಿಡಬೇಕಾಗುತ್ತೆ. 30-50 ಪ್ಲಾಟ್ ಫ್ರಂಟಲ್ಲಿ 3 feet ಬಿಡಬೇಕಾಗುತ್ತೆ. ಇಡೀ ಒಂದು ಸೈಡ್ ಬಂದ್ಬಿಟ್ಟು 2 feet 3 inches, ರೇರ್ ಸೈಡು 2 feet 3 inches ಬಿಡಬೇಕಾಗುತ್ತೆ. ಇಷ್ಟು ನಾವು ನೋಡಿದ್ದು 30-50. ಈಗ ಮೋರ್ ದೆನ್ 1650 ಸ್ಕ್ವೇರ್ ಫೀಟ್ ಅನ್ನು ಸೆಟ್ ಬ್ಯಾಕ್ಸ್ ನೋಡೋಣ. ಇದು 40-60 ಸ್ಕೆಚ್ಚು. ಫ್ರಂಟಲ್ಲಿ 12% ಬಿಡಬೇಕಾಗುತ್ತೆ. ರೈಟ್ ಸೈಡಲ್ಲಿ 8%, ಲೆಫ್ಟ್ ಸೈಡಲ್ಲಿ 8%, ರಿಯರ್ ಸೈಡು 8%. ಸೊ ಈ ಸೆಟ್ ಬ್ಯಾಗ್ ಅಪ್ ಟು 43,000 ಸ್ಕ್ವೇರ್ ಫೀಟ್ ತನಕ ಸೇಮ್ ಇರುತ್ತೆ. ಸೊ ವೀಕ್ಷಕರೇ, ನಿಮಗೆ ಸೆಟ್ ಬ್ಯಾಕ್ಸ್ ರಿಲೇಟೆಡ್ ಏನು ರೀಸೆಂಟ್ ಅಪ್ಡೇಟ್ ಇತ್ತು ಸಂಪೂರ್ಣವಾಗಿ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸೊ ಈ ಗೌರ್ಮೆಂಟ್ ನೋಟಿಫಿಕೇಶನ್ ಆಗಿರ್ಬೋದು, ಅದೇ ರೀತಿ ಸರ್ ಎಕ್ಸ್ಪ್ಲೈನ್ ಮಾಡಿದಂಥ PDF ನಿಮಗೆ ಬೇಕಾದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಅದೇ ರೀತಿ ಇನ್ನೂ ನಿಮಗೆ ಸಂಪೂರ್ಣ ಮಾಹಿತಿ ಬೇಕು ಈ ಸೆಟ್ ಬ್ಯಾಕ್ಸ್ ರಿಲೇಟೆಡ್ ಅಂತ ಹೇಳಿದ್ರೆ ನಮ್ಮ ಆಫೀಸಲ್ಲಿ ಒಂದು ಫ್ರೀ ಕನ್ಸ್ಟ್ರಕ್ಷನ್ ಕನ್ಸಲ್ಟೇಷನ್ ನೀವು ತಗೋಬಹುದು. ಸೊ ಅದೇ ರೀತಿ ನಮ್ಮಲ್ಲಿ ಫ್ರಮ್ ಅಪ್ರೂವಲ್ ಸ್ಟಿಲ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗೋವರೆಗೂ ನಮ್ಮ ಜವಾಬ್ದಾರಿ ಇರುತ್ತೆ. ಸೊ ನಿಮ್ಮ ಮನೆ ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ.